ವಾಟರ್ ಪ್ಯೂರಿಫೈರ್ ತಗೊಳ್ಳಿ, ಎನಿ ಬ್ರ್ಯಾಂಡ್, ಯಾವುದು ನಿಮಗೆ 100% ಅಲ್ಕಲೈನ್ ಮಾಡಲ್ಲ. ಹಾಗಿದ್ರೆ ಅಲ್ಕಲೈನ್ ವಾಟರ್ ಯಾವ್ದು ಮಾಡುತ್ತೆ ಅಂದ್ರೆ ಅದು ಅಯೋನೈಸ್ಡ್ ವಾಟರ್ ಅಂತ ಕರಿತೀವಿ. ಅದಕ್ಕೆ ವರ್ಲ್ಡ್ ಫೇಮಸ್. ಹಾಯ್, ನನ್ನ ಹೆಸರು ಹರೀಶ್ ಅಂತ. ನೀವು ನೋಡ್ತಾ ಇರಾ ಕೆಂಗನ್ ವಾಟರ್ ವಿತ್ ಹರೀಶ್ ಯೂಟ್ಯೂಬ್ ಚಾನಲ್. ನೀವೆಲ್ಲರೂ RO ವಾಟರ್ ಕುಡಿತಾ ಇದ್ದೀರಾ. RO ವಾಟರ್ ಅಲ್ಲಿ TDS ಎಷ್ಟಿರುತ್ತೆ ಏನಿರುತ್ತೆ ಅಂತ ಹೇಳಿ ಕೆಲವರಿಗೆ ಗೊತ್ತೇ ಇರಲಿಲ್ಲ. ತುಂಬಾ TDS ಲೋ ಇಟ್ಕೊಂಡು ಕುಡಿತಾ ಇರ್ತಾರೆ. ಅದರಲ್ಲಿ ಹೆಲ್ತ್ ಬೆನಿಫಿಟ್ ಅನ್ನೋದು ಇರುತ್ತೋ ಇಲ್ಲೋ ಅಂತನೂ ಕೂಡ ಗೊತ್ತಿಲ್ಲ. ನಾವು ಯಾವ ವಾಟರ್ ಕುಡಿಬೇಕು, ಅದ್ರ ಬದಲು ಡೈರೆಕ್ಟ್ ಕುಡಿಬೇಕಾ ಅಥವಾ ಬೋರ್ ನೀರು ಕುಡಿಬೇಕಾ ಅಂತ ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ. ಹೆಲ್ತಿ ವಾಟರ್ ಕುಡಿಬೇಕು ಅನ್ನೋದು ಯಾರಿಗೂ ಗೊತ್ತೇ ಇರಲ್ಲ. ಅದು ಯಾವ ವಾಟರ್, ಹೆಲ್ತಿ ವಾಟರ್ ಅಂದ್ರೆ ಯಾವ ವಾಟರ್, ಏನದ್ರದ್ದು ಸ್ಪೆಷಾಲಿಟಿ ಇರೋದು ಅನ್ನೋದು ಈ ವಿಡಿಯೋದಲ್ಲಿ ತಿಳ್ಕೊಳ್ಳಿ. ದಯವಿಟ್ಟು ಕೆಂಗನ್ ವಾಟರ್ ವಿತ್ ಹರೀಶ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಈಗ ಪಾಯಿಂಟಿಗೆ ಬರ್ತೀನಿ. ನೀವು RO ವಾಟರಲ್ಲಿ ನಾರ್ಮಲಿ ಹೊಳೆ ನೀರು, ಬೋರ್ ನೀರು ಅಥವಾ ವೆಲ್ ವಾಟ್ರು, ಬಾವಿ ನೀರು ಯಾವುದಾದ್ರೂ ಇರುತ್ತೆ. ಅದಕ್ಕೆ ನೀವೆಲ್ಲರೂ ವಾಟರ್ ಪ್ಯೂರಿಫೈರ್ ಹಾಕ್ತೀರಾ. ವಾಟರ್ ಪ್ಯೂರಿಫೈರ್ ಅಲ್ಲಿ ಏನ್ ಮಾಡುತ್ತೆ, ನೀರು ಪ್ಯೂರಿಫಿಕೇಶನ್ ಮಾಡ್ಕೊಡುತ್ತೆ. ಓಕೆ, ನೀರು ಪ್ಯೂರಿಫೈ ಮಾಡುತ್ತಷ್ಟೇ. ಈಗ ನೀವು ತಿನ್ನೋ ಫುಡ್ಡು ಅದು 100% ಡೈಜೆಷನ್ ಮಾಡಲ್ಲ. ನೀವು ಯಾವುದೇ ಫುಡ್ ಏನೇ ತಿನ್ನಿ, ತರಕಾರಿ, ಸೊಪ್ಪು, ಪ್ರತಿಯೊಂದು ಯಾವುದೇ ತಿಂದ್ರೂ ಕೂಡ ಅದು 100% ಡೈಜೆಷನ್ ಆಗಲ್ಲ. ಯಾಕಂದ್ರೆ ನಾವು ಕುಡಿತಾ ಇರೋದು ನಾರ್ಮಲ್ ಡ್ರಿಂಕಿಂಗ್ ವಾಟರ್. ಡ್ರಿಂಕಿಂಗ್ ವಾಟರ್ ಅದು ಹೌದು, ಡ್ರಿಂಕಿಂಗ್ ವಾಟ್ರೇ, ಬಟ್ ಹೆಲ್ತ್ ಬೆನಿಫಿಟ್ ಅನ್ನೋದು ತುಂಬಾ ಅದ್ರಲ್ಲಿ ಕಡಿಮೆ ಇರುತ್ತೆ. ಅದು ಹೆಲ್ತ್ ಬೆನಿಫಿಟ್ ಅಂದ್ರೆ ಚೆಕ್ ಮಾಡೋದು ಹೇಗೆ ಏನು ಅಂತೇಳಿ ಎಷ್ಟೋ ಜನಕ್ಕೆ ಅದು ಗೊತ್ತಿರೋದಿಲ್ಲ. ಮತ್ತೆ ಹೆಲ್ತ್ ಬೆನಿಫಿಟ್ ಇರಬೇಕು, ಅದರಲ್ಲಿ ಅಲ್ಕಲಿನಿಟಿ ಇರಬೇಕು, -ORP ಅಂತ ಇರಬೇಕು ಅಂತ ಸುಮಾರು ಇದಿದೆ, ಪಾಯಿಂಟ್ಸ್ ಇದೆ. ಅದನ್ನು ಈ ವಿಡಿಯೋದಲ್ಲಿ ನಿಮಗೆ ಒಂದು ಶಾರ್ಟ್ ಆಗಿ ಹೇಳ್ತೀನಿ. ನೀವು ಅಲ್ಕಲೈನ್ ವಾಟರ್ ಅಂತ ಒಂದು ಟ್ರೆಂಡಿಂಗ್ ಇದೆ ಈಗ. ಟ್ರೆಂಡಿಂಗ್ ಮೀನ್ಸ್ ಕೆಲವರಿಗೆ ಗೊತ್ತು, ಕೆಲವರಿಗೆ ಗೊತ್ತಿಲ್ಲ ಅಲ್ಕಲೈನ್ ಅಂದ್ರೆ ಏನು, ಯಾಕೆ ಅಂತ. ಕೆಲವರು ಏನ್ ಮಾಡ್ತಾರೆ ಅಂದ್ರೆ RO ವಾಟರ್ಗೆ ಅಲ್ಕಲೈನ್ ಫಿಲ್ಟರ್ನ ಹಾಕಿ ಕೊಡ್ತಾರೆ. RO ವಾಟರ್ಗೆ ಒಂದು ಅಲ್ಕಲೈನ್ ಫಿಲ್ಟರ್ ಹಾಕಿ ಕೊಡ್ತಾರೆ. ಅದ್ರಲ್ಲಿ ಏನ್ ಮಾಡುತ್ತೆ, RO ವಾಟರ್ ಅಲ್ಲಿ TDS ಕಡಿಮೆ ಮಾಡಿರುತ್ತೆ. ಅದಕ್ಕೊಂದು ಅಲ್ಕಲೈನ್ ಹಾಕಿದಾಗ ಇರೋ ಅಸಿಡಿಕ್ ವಾಟರ್ಗೆ, ಆಕ್ಚುಲಿ RO ವಾಟರ್ ಅಸಿಡಿಕ್ ವಾಟರ್, ಅದು ನಮ್ಮ ಚಾನಲ್ ಅಲ್ಲೇ ನೆಕ್ಸ್ಟ್ ವಿಡಿಯೋಸ್ ಬರುತ್ತೆ. ಅಸಿಡಿಕ್ ವಾಟರ್ ಅಂದ್ರೆ ಏನು, ಅಲ್ಕಲೈನ್ ವಾಟರ್ ಅಂದ್ರೆ ಏನು, ಡಿಫ್ರೆನ್ಸ್ ಏನು ಅಂತೇಳಿ ನಿಮಗೆ ತೋರಿಸುತ್ತೆ. ಈಗ ನೀವು RO ವಾಟರ್ಗೆನೆ ಅಲ್ಕಲೈನ್ ಫಿಲ್ಟರ್ ಫಿಟ್ ಮಾಡಿದಾಗ ಇರೋ ಅಸಿಡಿಕ್ ವಾಟರ್ಗೆ ನಾವು ಅಲ್ಕಲೈನ್ ಮಾಡ್ತೀವಿ ಅಷ್ಟೇ. ಅದರಲ್ಲಿ ಅಸಿಡಿಕ್ ಆಗಿ ಬೇರೆ ಮಾಡಿ ಅಲ್ಕಲೈನ್ ಆಗಿ ಬೇರೆ ಮಾಡೋ ಮೆಥಡ್ ಇಲ್ಲ ಅದರಲ್ಲಿ. ಯಾವುದು ವಾಟರ್ ಪ್ಯೂರಿಫೈರ್ಗಳಲ್ಲಿ, ಯಾವುದೇ ವಾಟರ್ ಪ್ಯೂರಿಫೈರ್ ತಗೊಳ್ಳಿ, ಎನಿ ಬ್ರ್ಯಾಂಡ್, ಯಾವುದು ನಿಮಗೆ 100% ಅಲ್ಕಲೈನ್ ಮಾಡಲ್ಲ. ಹಾಗಿದ್ರೆ ಅಲ್ಕಲೈನ್ ವಾಟರ್ ಯಾವ್ದು ಮಾಡುತ್ತೆ ಅಂದ್ರೆ ಅದು ಅಯೋನೈಸ್ಡ್ ವಾಟರ್ ಅಂತ ಕರಿತೀವಿ. ಅದಕ್ಕೆ ವರ್ಲ್ಡ್ ಫೇಮಸ್ ಕೆಂಗನ್ ವಾಟರ್ ಅಂತ ಇದೆ, ಎನಾಜಿಕ್ ಕಂಪ್ನಿದು. ಅದಿಲ್ಲಿ ಮಿಷಿನ್ ಇಲ್ಲೇ ಇದೆ ಕೆಂಗನ್ ವಾಟರ್ದು, ನಿಮಗೆ ತೋರಿಸ್ತೀನಿ ಮಿಷಿನ್ ಅಲ್ಲಿ ಏನಿದೆ ಏನು ಅಂತ ಹೇಳಿ. ಆ ಕೆಂಗನ್ ವಾಟರ್ ಅಲ್ಲಿ ಬಂದು ನಿಮಗೆ ಅಸಿಡಿಕ್ ಅಲ್ಕಲೈನ್ ಅನ್ನೋದು ಬೇರೆ ಮಾಡುತ್ತೆ. ಇದು ಒಂದೇ ಪ್ರಾಪರ್ಟಿ ಅಲ್ಲ, ಅದರಲ್ಲಿ -ORP ಅಂತ ಬರುತ್ತೆ. -ORP ನಲ್ಲಿ ಏನಾಗುತ್ತೆ ಅಂದ್ರೆ ಆಕ್ಸಿಡೇಷನ್ ರಿಡಕ್ಷನ್ ಪೊಟೆನ್ಷಿಯಲ್ ಅಂತ. ಅದು ಆಕ್ಸಿಡೈಸ್ ಆಗೋದನ್ನ, ನೀರು ಆಕ್ಸಿಡೈಸ್ ಆಗೋದನ್ನ ಕಡಿಮೆ ಮಾಡಿ ಕೊಡುತ್ತೆ. ಅದು ಆಂಟಿ ಏಜಿಂಗ್ ಪ್ರಾಪರ್ಟಿ. ಆಕ್ಚುಲಿ ನಮ್ಮ ಏನು ದೇಹಕ್ಕೆ ಏಜ್ ಆಗತ್ತಲ್ಲ, ಬಾಡಿಗೆ, ಆ ಏಜ್ ನ ಸ್ಲೋ ಡೌನ್ ಮಾಡುತ್ತೆ. ಏಜ್ ಆಗಲ್ಲ ಅಂತಲ್ಲ, ಏಜ್ ಆಗತ್ತೆ, ಬಟ್ ಅದನ್ನ ಸ್ಲೋ ಡೌನ್ ಮಾಡುತ್ತೆ, ಪ್ರೊಸೆಸ್ ಸ್ಲೋ ಡೌನ್ ಮಾಡುತ್ತೆ. ಒಂದು ಅಲ್ಕಲೈನ್ ಪ್ರಾಪರ್ಟಿ ಇದೆ, ಒಂದು ಆಂಟಿ ಏಜಿಂಗ್ ಪ್ರಾಪರ್ಟಿ ಅಂದ್ರೆ -ORP ಅಂತ ಕರಿತೀವಿ. ಅದನ್ನ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ತಿಳ್ಕೊಳ್ಳಿ. ಅದು -ORP ಅಂತ ಕರಿತೀವಿ ಅದನ್ನ. ಮತ್ತೆ ಇನ್ನೊಂದು ಮೈಕ್ರೋ ಕ್ಲಸ್ಟರಿಂಗ್ ಅಂತ ಇದೆ. ಮೈಕ್ರೋ ಕ್ಲಸ್ಟರಿಂಗ್ ಅಂದ್ರೆ ಏನು, ನಾವು ಕುಡಿಯೋ ನೀರು, ರೆಗ್ಯುಲರ್ ವಾಟರ್ ಏನ್ ಮಾಡುತ್ತೆ, ನಾವು ಕುಡಿದಿದ್ದು ಹೊಟ್ಟೆಗೆ ಬರುತ್ತೆ. ಹೊಟ್ಟೆಗೆ ಬಂದು ಅಲ್ಲಿ ನಮಗೆ ಡೈಜೆಷನ್, ನಾವು ತಿಂದಿರೋ ಫುಡ್ ಅನ್ನ 100% ಡೈಜೆಸ್ಟ್ ಮಾಡ್ಲಿಕ್ಕೆ ಆಗಲ್ಲ ಅದು. ಯಾಕಂದ್ರೆ ಅದಕ್ಕೆ ಆ ಪ್ರಾಪರ್ಟೀಸ್ ಇಲ್ಲ. ಆ ಪ್ರಾಪರ್ಟೀಸ್ ಅದರಲ್ಲಿ ನಾರ್ಮಲ್ ವಾಟರ್ ಅಲ್ಲಿ ಇರೋದಿಲ್ಲ. ಮೈಕ್ರೋ ಕ್ಲಸ್ಟರಿಂಗ್ ಅಂತ ಹೇಳಿ ಏನು ಕೆಂಗನ್ ವಾಟರ್ ಅಲ್ಲಿ ಇದೆ, ಅದು ಬಂದು ಆ ಪ್ರಾಪರ್ಟೀಸ್ ಇರುತ್ತೆ, ನಮ್ಮ ದೇಹದ ಎಲ್ಲಾ ಭಾಗಗಳಿಗೂ ಸರ್ಕ್ಯುಲೇಟ್ ಮಾಡುತ್ತೆ. ಇದು ಒಂದು ಪ್ರಾಪರ್ಟಿ. ಇದು ಇನ್ನು ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಎಲ್ಲದು ಬರುತ್ತೆ. ಇನ್ನೊಂದು ಹೈಡ್ರೋಜನ್ ರಿಚ್ ವಾಟರ್ ಇರುತ್ತೆ ಇದರಲ್ಲಿ. ಹೈಡ್ರೋಜನ್ ರಿಚ್ ವಾಟರ್ ಇದರಲ್ಲಿ. ಓಕೆ,
ನಿಮಗೆ ನಾರ್ಮಲ್ ವಾಟರಲ್ಲಿ ಹೈಡ್ರೋಜನ್ ರಿಚ್ ಇರೋದಿಲ್ಲ. ಒಟ್ಟು ಮೇಜರ್ ಆಗಿ 4 ಪಾಯಿಂಟ್ ಇದೆ. ಈ ಪ್ರಾಪರ್ಟಿ ಇರೋ ವಾಟರ್ನ ನಾವು ರೆಗ್ಯುಲರ್ ಕುಡಿಯೋದ್ರಿಂದ ನಮ್ಮ ದೇಹ ಅಲ್ಕಲಿನಿಟಿ ಆಗುತ್ತೆ. ನಮ್ಮ ಬಾಡಿ ಎಷ್ಟು ಅಲ್ಕಲೈನಿಟಿ ಆಗಿರುತ್ತೆ, ಅಸಿಡಿಟಿ ಹೋಗುತ್ತೆ, ಅವಾಗ ನಮಗೆ ಕಾಯಿಲೆಗಳು ಬರೋದು ಅವಾಯ್ಡ್ ಆಗ್ತಾ ಬರುತ್ತೆ ಡೇ ಬೈ ಡೇ. ನಿಮಗೆ ಪ್ರಪಂಚದಲ್ಲೇ ತಗೊಳ್ಳಿ, ಎಲ್ಲೇ ಪ್ರಪಂಚದಲ್ಲೇ ಅಯೋನೈಸ್ಡ್ ವಾಟರ್ ಮೇಜರ್ ಆಗಿ ಹೆಲ್ತಿ ವಾಟರ್ ಅಂತ ಹೇಳಿ ಕರ್ಸ್ಕೊಳ್ಳೋದು. ತುಂಬಾ ನೀವು ರಿಸರ್ಚ್ ಮಾಡಿ ಗೊತ್ತಾಗತ್ತೆ, ನಿಮಗೆ ಒಂದು ಅಂದಾಜು ಸಿಗುತ್ತೆ. ಗೂಗಲಲ್ಲಿ ಹೋಗಿ pH ಅಂತ ಕರಿತೀವಿ, ಅದನ್ನ pH ಅಲ್ಲಿ ನಾವು ಅಳಿತೀವಿ ಯಾವ ವಾಟರ್ ಅಂತೇಳಿ. ಅಲ್ಕಲೈನಿಟಿಗೆ ಪ್ರತಿಯೊಂದಕ್ಕೂ ಒಂದೊಂದು ಮೀಟರ್ ಇದೆ. ಆ ಮೀಟರ್ಗಳಲ್ಲೇ ನಿಮಗೆ ತೋರಿಸುತ್ತೆ ಯಾವ್ದಾವ್ದು ಏನೇನು ಇರಬೇಕು, ಕಲರ್ ಏನೇನು ಚೇಂಜ್ ಆಗತ್ತೆ ಅಂತೇಳಿ ಕಂಪ್ಲೀಟ್ ಆ ಪ್ರೊಸೆಸ್ ಬರುತ್ತೆ. ಜಸ್ಟ್ ಇದರಲ್ಲಿ RO ವಾಟರ್ ಪ್ಯೂರಿಫೈರ್ಗೂ ಅಥವಾ RO UV UF ಯಾವುದೇ ವಾಟರ್ ಪ್ಯೂರಿಫೈರ್ಗೂ ಅಯೋನೈಸ್ಡ್ ವಾಟರ್ಗೂ ಈ ಡಿಫ್ರೆನ್ಸ್ ನ ತಿಳ್ಕೊಳ್ಳಿ. ಯಾಕಂದ್ರೆ ಇಲ್ಲಿ ಯಾರು ನಿಮಗೆ ಬಂದು ಸಜೆಸ್ಟ್ ಮಾಡೋದಿಲ್ಲ ಯಾವ ವಾಟರ್ ಕುಡಿಬೇಕು, ಏನ್ ಕುಡಿಬೇಕು, ನಮಗೆ ಹೆಲ್ತ್ ಬೆನಿಫಿಟ್ ಏನಾಗ್ತಾ ಇದೆ ಅಂತೇಳಿ. ಇದು ಈ ಪ್ರಾಡಕ್ಟ್ ಹೇಗಿದೆ ಅಂದ್ರೆ ಎಲ್ಲೂ ನಿಮಗೆ ಮಾರ್ಕೆಟಿಂಗ್ ಮಾಡೋದಿಲ್ಲ. ಯಾಕೆ ಅಂದ್ರೆ ಒಂದು ಕಾಸ್ಟ್ಲಿ ಅನ್ನೋ ಲೆಕ್ಕಕ್ಕೆ ಇನ್ನೊಂದು ಯಾರು ಮಾರ್ಕೆಟಿಂಗ್ ಮಾಡೋದಕ್ಕೆ ಮುಂದೆ ಬರೋದಿಲ್ಲ. ಇದು ಏನಕ್ಕೆ ಅಂದ್ರೆ ಯಾರು ಈ ವಾಟರ್ನ ಕುಡಿತಾ ಇರ್ತಾರೆ ಅವರು ಒಪಿನಿಯನ್ನೇ ಮೇಜರ್ ಆಗಿರುತ್ತೆ. ಸುಮ್ನೆ ಮಾರ್ಕೆಟಿಂಗ್ ಮಾಡೋಂಥ ಪ್ರಾಡಕ್ಟ್ ಅಲ್ಲ ಇದು. ಯಾರಿಗೆ ಹೆಲ್ತ್ ಬೆನಿಫಿಟ್ ಬೇಕು, ಯಾರಿಗೆ ಪ್ರಾಬ್ಲಮ್ಸ್ ಇದೆ, ಅವರು ಈ ವಾಟರ್ನ ಯೂಸ್ ಮಾಡಿದ್ರೆ ಅವರಿಗೆ ರಿಸಲ್ಟ್ ಸಿಗತ್ತೆ. ಓಕೆ, ಇನ್ ಕೇಸ್ ಏನಾರ ಬೇಕು ಅಂದ್ರೆ ದಯವಿಟ್ಟು ಕೆಳಗಡೆ ನಂಬರ್ ಹಾಕಿರುತ್ತೆ, ಕಮ್ಯುನಿಕೇಟ್ ಮಾಡಿ, ಇಲ್ಲ ವಾಟ್ಸಪ್ಪಲ್ಲಿ ಕಮ್ಯುನಿಕೇಟ್ ಮಾಡಿ ಡೀಟೇಲ್ನ ತಿಳ್ಕೊಳ್ಳಿ. ಈ ಪ್ರಾಡಕ್ಟ್ ಏನು, ಅದರಿಂದ ಏನೇನು ಯೂಸ್ ಆಗುತ್ತೆ, ಅದರಿಂದ ಹೆಲ್ತ್ ಬೆನಿಫಿಟ್ ಏನಿದೆ ಅಂತೇಳಿ ತುಂಬ ಇದರಲ್ಲಿ ವಿಷಯ ಇದೆ. ಯಾಕಂದರೆ ನಾವು 70% ನಮ್ಮ ದೇಹದಲ್ಲಿ 72% ವಾಟರ್ ಇರುತ್ತೆ. ನಮ್ಮ ಬಾಡಿನಲ್ಲಿ 72% ವಾಟರ್ ಇದ್ರೂ ಕೂಡ ನಾವು 30% ಫುಡ್ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀವಿ. ಯಾವ ಫುಡ್ ತಿನ್ನಬೇಕು, ಯಾವ್ದು ಒಳ್ಳೇದು, ಯಾವುದ್ರಲ್ಲಿ ವಿಟಮಿನ್ನು, ಪ್ರೋಟೀನು ಏನೇನಿದೆ ಅಂತೇಳಿ ಇಲ್ಲೇ ಹುಡುಕ್ತಾ ಇರ್ತೀವಿ. ಬಟ್ ನಮ್ಮ ದೇಹದಲ್ಲಿ ಏನೇ ಫುಡ್ ತಿಂದರೂ ಕೂಡ, ನಮ್ಮ ದೇಹಕ್ಕೆ ಏನೇ ಫುಡ್ ನಾವು ಕನ್ಸ್ಯೂಮ್ ಮಾಡಿದ್ರು ಕೂಡ ಅದು ಡೈಜೆಷನ್ ಆಗೋದು ಅಥವಾ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕ್ಯಾರಿ ಮಾಡುವಂಥದ್ದು ಅದ್ರದ್ದು ಏನು ಸತ್ವ ಇರುತ್ತೆ ನಮ್ಮ ಎಲ್ಲ ಜೀವಕೋಶಗಳಿಗೂ ಕಳಿಸುವಂಥದ್ದು ವಾಟರ್ ಆಗಿರುತ್ತೆ. ಮೇಯ್ನು ಟ್ರಾನ್ಸ್ಪೋರ್ಟೇಷನ್ ವಾಟರ್. ಓಕೆ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮಿಸ್ ಮಾಡ್ಕೋಬೇಡಿ. ನೆಕ್ಸ್ಟ್ ತುಂಬ ವಿಡಿಯೋಸ್ ಬರ್ತಾ ಇರುತ್ತೆ. ಇದರಲ್ಲಿ ಏನೇನು ಬೆನಿಫಿಟ್ ಇದೆ ಅಂತ ಫಸ್ಟ್ ತಿಳ್ಕೊಳ್ಳಿ, ತಗೊಳ್ಳೋದು ಬಿಡೋದೆಲ್ಲ ಆಮೇಲೆ. ಅಥವಾ ನೀರಿನ ಸ್ಯಾಂಪಲ್ ಕೂಡ ಸಿಗತ್ತೆ ನಮ್ಮಲ್ಲೇ. ಓಕೆ, ನೀರಿನ ಸ್ಯಾಂಪಲ್ ಕೂಡ ಕೊಡ್ತೀವಿ. ಸ್ಯಾಂಪಲ್ ಕೂಡ ನೀವು ತಗೊಂಡೋಗಿ ಯೂಸ್ ಮಾಡ್ಬೋದು. ಈಗ ಈ ಮಿಷಿನ್ ನ ತೋರಿಸ್ತೀನಿ ನೋಡಿ, ಇದರಲ್ಲಿ ಏನೇನು ಫೀಚರ್ಸ್ ಇದೆ ಅನ್ನೋದು ತಿಳ್ಕೊಳ್ಳಿ. ಇದೆ ನೋಡಿ SD501 ಅಂತ ಕೆಂಗನ್ ವಾಟರ್ ಮಿಷಿನ್. ಇದು ಎನಾಜಿಕ್ ಕಂಪನಿದು. ಇದರಲ್ಲಿ ಪವರ್ ಬಟನ್ ಇರುತ್ತೆ. ಕೆಂಗನ್ ನಿಮಗೇನು pH ಅಂತ ಹೇಳ್ತಾ ಇತ್ತಲ್ವಾ, ಇಲ್ಲಿ ನೋಡಿ ಇದೆಲ್ಲ ಡ್ರಿಂಕಿಂಗ್ ವಾಟರ್. ಮೇಲ್ಗಡೆ ಏನಿದೆ 8.5, 9, 9.5 ಇದೆ ಕೆಂಗನ್ ವಾಟರ್ ಅಂತ ಕರೆಯೋದು. ಇದು ಕ್ಲೀನ್ ವಾಟರ್ ಅಂದ್ರೆ ಮೆಡಿಕೇಶನ್ ಅಥವಾ ಊಟದ ಟೈಮಲ್ಲಿ ತಗೊಳ್ಳೋವಂಥದ್ದು. ಇದು pH 6. ಇದು ಬ್ಯೂಟಿ ವಾಟರ್ ಅಂತ ಕರ್ಸ್ಕೊಂತಿದೆ. ಇದು ಬಂದು ನಿಮಗೆ 2.5 ಹ್ಯಾಂಡ್ ಸ್ಯಾನಿಟೈಸರ್ ಆಗೆಲ್ಲ ಯೂಸ್ ಮಾಡಬಹುದು. ಅಸಿಡಿಕ್ ವಾಟರ್ ಅಂತ ಕರಿತೀವಿ. ಇದೆಲ್ಲ ಡಿವೈಡ್ ಮಾಡುತ್ತೆ. ಕೆಂಗನ್ ವಾಟರ್ ಬೇರೆ, ಅಸಿಡಿಕ್ ವಾಟರ್ ಗಳನ್ನ ಬೇರೆ ಮಾಡುತ್ತೆ. ಈ ಪೈಪಲ್ಲಿ ನೋಡಿ, ಈಗ ನಾರ್ಮಲ್ RO ವಾಟರ್ ಪ್ಯೂರಿಫೈರ್ ಅಲ್ಲಿ ಒಂದು ವೇಸ್ಟೇಜ್, ರಿಜೆಕ್ಟ್, ಒಂದು ಪ್ಯೂರಿಫೈಡ್ ಅಂತ ಇರುತ್ತೆ. ಅದು ಬರೀ TDS ಕಡಿಮೆ ಮಾಡುವಂಥದ್ದು. ಈ ಮಿಷಿನ್ ಅಲ್ಲಿ ಬಂದು ಇದು ಅಲ್ಕಲೈನ್ ವಾಟರ್ ಆಗಿ ಬರುತ್ತೆ. ಇದರಲ್ಲಿ ಬಂದು ಅಸಿಡಿಕ್ ಆಗಿ ಬರುತ್ತೆ. ಈ ಪೈಪ್ ಏನಿದೆ ಅಸಿಡಿಕ್, ಇದು ಅಲ್ಕಲೈನು. ಇದರಲ್ಲಿ ಕೂಡ 2 ಪಾಯಿಂಟ್ ಇದೆ. ಈ ಅಸಿಡಿಕ್ ವಾಟರ್ ನಿಮಗೆ ಬೇರೆ ಇದು ವೆಜಿಟೇಬಲ್ ವಾಶಿಗೆ ಹೋಗುತ್ತೆ, ಅಥವಾ ಸ್ನಾನಕ್ಕೆ ಹೋಗುತ್ತೆ, ಸ್ಕಿನ್ ಕೇರಿಗೆ ಹೋಗುತ್ತೆ. ಇದೆಲ್ಲ ವೇಸ್ಟ್ ಆಗೋದಿಲ್ಲ, ಪ್ರತಿಯೊಂದು ಯೂಸ್ ಆಗುವಂಥದ್ದು. ಇನ್ನು ಅಲ್ಕಲೈನ್ ವಾಟರ್ ಬಂದು 8.5, 9, 9.5, ಇನ್ನೊಂದು 11.5 ಬರುತ್ತೆ. ಆ 11.5 ವೆಜಿಟೇಬಲ್ ವಾಶ್ ಆಗಿ ನೀವು ವೆಜಿಟೇಬಲ್ನೆಲ್ಲ ಅಥವಾ ಫ್ರೂಟ್ಸ್ ಎಲ್ಲ ವಾಶ್ ಮಾಡ್ಲಿಕ್ಕೆ ಯೂಸ್ ಆಗುತ್ತೆ. 11.5 ಇಲ್ಲಿ ಬರುತ್ತೆ, 2.5 ಇಲ್ಲಿ ಬರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ತೋರ್ಸತ್ತೆ ನಿಮಗೆ ಯಾವ ತರ ಇದೆ, ಏನಿದೆ ಅಂತ ಹೇಳಿ. ಓಕೆ, ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ತುಂಬಾ ಇನ್ಫಾರ್ಮೇಶನ್ ಇರುತ್ತೆ. ಯಾಕಂದ್ರೆ ಇದು ಹೆಲ್ತ್ ರಿಲೇಟೆಡ್, ಪ್ರತಿಯೊಬ್ಬರಿಗೂ ಆರೋಗ್ಯ ಮುಖ್ಯ ಆಗಿರುತ್ತೆ. ಹಂಗಾಗಿ ನೆಗ್ಲೆಕ್ಟ್ ಮಾಡಬೇಡಿ. ನೀವು ಮೊದಲು ಇನ್ಫಾರ್ಮೇಶನ್ ತಿಳ್ಕೊಳ್ಳಿ, ನೆಕ್ಸ್ಟ್ ನೀವು ಡಿಸೈಡ್ ಮಾಡಿ. ಮೊದಲು ಸ್ಯಾಂಪಲ್ ಬೇಕು ಅಂದ್ರೆ ನಾನು ಹೇಳ್ದಂಗೆ ಸ್ಯಾಂಪಲ್ ಸಿಗುತ್ತೆ. ಇನ್ನು ಕಡಿಮೆನಲ್ಲಿ ಬರೀ 150 ಕೂಡ 150ಗೆ ವಿತ್ 5 ಲೀಟ್ರು
ಕ್ಯಾನ್ ಸೇರಿ ಕೊಡ್ತೀವಿ. ಇದರಲ್ಲಿ ORP ಮೇಂಟೈನ್ ಮಾಡೋಕ್ಕಾಗಲ್ಲ ಅನ್ನೋ ಉದ್ದೇಶಕ್ಕೆ ಈ ಬ್ಯಾಗ್ನ ಇಂಟ್ರೊಡ್ಯೂಸ್ ಮಾಡಿರೋದು. ಇದರಲ್ಲಿ ORP ಅನ್ನೋದು ಮೇಂಟೈನ್ ಆಗುತ್ತೆ. ನೀವು ಒಂದ್ಸಲ ಇದ್ರಲ್ಲಿ ತಗೊಂಡು ನೆಕ್ಸ್ಟ್ ರೆಗ್ಯುಲರ್ ಇದ್ರಲ್ಲಿ ತಗೊಂಡು ಅದು ಫಿಲ್ ಮಾಡಿ ಅದು ತೋರಿಸ್ತೀವಿ. ಈ ವಿಡಿಯೋ ಈ ಚಾನಲಲ್ಲೇ ಬರುತ್ತೆ, ಯಾವ ಥರ ಯೂಸ್ ಮಾಡಬೇಕು ಏನು ಅಂತೇಳಿ. ದಯವಿಟ್ಟು ಹೆಲ್ತ್ ರಿಲೇಟೆಡ್ ಪ್ರಾಡಕ್ಟ್ ಇದು, ಹೆಲ್ತ್ ರಿಲೇಟೆಡ್ ಚಾನಲ್ ಆಗಿರುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮಿಸ್ ಮಾಡ್ಕೋಬೇಡಿ ನೆಕ್ಸ್ಟ್ ವಿಡಿಯೋಸ್ಗೆ.